ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಕೇರಳದ ಸಾಂಪ್ರದಾಯಿಕ ಸಿಹಿ ತಿಂಡಿಯಾದ ಕಲ್ತಪ್ಪಮ್ಮನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬಾ ಸಿಂಪಲ್ ಆಗಿ ಮಾಡಬಹುದು ಮನೆಯಲ್ಲೇ. ಕುಕ್ಕರ್ ಆಗಲಿ ಪಾತ್ರೆ ಆಗಲಿ ಯಾವುದನ್ನು ಇಲ್ಲಿ ಬಳಸದೆ ನಾನು ಮಾಡಿದ್ದೀನಿ. ಈಗಾಗಲೇ ನೋಡ್ಬೋದು ನೀವು, ಜೇನುಗೂಡು ಥರ ಬಂದಿರುತ್ತೆ ಇದು. ಅಷ್ಟು ಸೂಪರಾಗಿ ಬಂದಿರುವಂಥ ಕೇಕ್ ಥರ ಇರುವಂತಹ ಈ ಕಲ್ತಪ್ಪಮ್ಮನ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲ ವಯಸ್ಸಿನವರು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗಿನ ಉಪಹಾರಕ್ಕಾದರೂ ನೀವು ಇದನ್ನು ಮಾಡಬಹುದು, ಅಥವಾ ಸಂಜೆ ಸ್ನ್ಯಾಕ್ಸ್ ಆಗಿ ಆದರೂ ಇದನ್ನು ಮಾಡಿ ತಿನ್ಬೋದು. ಇಷ್ಟು ಸಾಫ್ಟಾಗಿ ಬಂದಿರೋ ಕಲ್ತಪ್ಪನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ದೋಸೆ ರೈಸ್ ಆದರೂ ತಗೊಳ್ಬೋದು. ಇಲ್ಲಿ ನಾನು ರಾ ರೈಸನ್ನು ತಗೊಂಡಿದ್ದೀನಿ, ಊಟದ ಅಕ್ಕಿ ಇದು. ಇದನ್ನು ಚೆನ್ನಾಗಿ ತೊಳೆದು 3 ಗಂಟೆಗಳ ಕಾಲ ನೆನೆ ಹಾಕಬೇಕು. ಇದು ನೆನೆಯಷ್ಟು ಹೊತ್ತಲ್ಲಿ ನಾವು ಬಾಕಿ ಎಲ್ಲ ಇದಕ್ಕೆ ಬೇಕಾಗಿರೋದನ್ನು ಐಟಮ್ಗಳನ್ನು ಏನೆಲ್ಲ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಮಗೆ ತೆಂಗಿನಕಾಯಿ ಹೋಳುಗಳು ಬೇಕಾಗುತ್ತೆ. ಈ ಥರ ಹಸಿಕಾಯಿನಾದರೂ ತಗೊಂಡು ನೀವು ಹೆಚ್ಕೊಂಡು ಮಾಡಬಹುದು, ಅಥವಾ ಕೊಬ್ಬರಿನಾದರೂ ತಗೊಳ್ಬೋದು. ಒಣ ಕೊಬ್ಬರಿ ಬರುತ್ತಲ್ಲ, ಅದರ ಪೀಸಸ್ ಆಗಿ ಕೂಡ ಕಟ್ ಮಾಡಿ ಮಾಡಬಹುದು. ನಾನಿಲ್ಲಿ ಹಸಿ ತೆಂಗಿನಕಾಯಿನೇ ತಗೊಂಡಿದ್ದೀನಿ ನೋಡಿ. ಇದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೈಡಲ್ಲಿ ತೆಗೆದಿಡಬೇಕು. ಆಮೇಲೆ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿ ಕೂಡ ಹಾಗೇನೆ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಡಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಥರ ಈ ಥರ ಕಟ್ ಮಾಡಿ ನೋಡಿ, ಅಡ್ಡಕ್ಕೆ 3 ಸಲ ಸೀಳ್ ಮಾಡಿದರೆ ಸಾಕಾಗತ್ತೆ. ಇಷ್ಟು ಸೀಳ್ ಮಾಡಿ ಅದನ್ನು ನಾವು ಸೈಡಲ್ಲಿ ಸಪ್ರೇಟಾಗಿ ಎತ್ತಿಡಬೇಕು. ಇನ್ನು ನಾವು ಮುಂದಿನ ಪ್ರೊಸೆಸ್ಸಿಗೆ ಹೋಗೋಣ. ಇದು ನಾನು ಆಗಲೇ 3 ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಅಲ್ಲ ಅಕ್ಕಿ, ಅದೀಗ ನೆಂದಿದೆ. ನೀರೆಲ್ಲ ನಾನು ಬಸ್ತು ತಂದಿದ್ದೀನಿ ನೋಡಿ. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕು, ನಾವು ನುಣ್ಣಗೆ ರುಬ್ಬಬೇಕು. ಈಗಾಗಲೇ ನಾನು 2 ಪೋರ್ಷನಲ್ಲಿ 2 ಬ್ಯಾಚಲ್ಲಿ ನಾನು ಇದನ್ನು ರುಬ್ತಾ ಇದ್ದೀನಿ. ಫಸ್ಟ್ ಬ್ಯಾಚಿಗೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್, ಆಮೇಲಿಂದ ಜೀರಿಗೆ 1 ಸ್ಪೂನು, ಸ್ವಲ್ಪ ಉಪ್ಪು, ನೆಕ್ಸ್ಟ್ ನಾವು 1/4 ಕಪ್ ಆಗುವಷ್ಟು ಅನ್ನ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲಿಂದ 1/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಹೇಳ್ಬೋದು, ಅಷ್ಟು ಅವಲಕ್ಕಿನ ಹಾಕಿ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈಗಾಗಲೇ ಆಗಿದೆ ಇದು. ಇದನ್ನು ಒಂದು ಪಾತ್ರೆಗೆ ಹಾಕೋಣ ನಾವು. ಇನ್ನು ನಾವು ಸೆಕೆಂಡ್ ಬ್ಯಾಚ್ ಕೂಡ ರುಬ್ಬಬೇಕಾದ್ರೆ ಹಾಗೆ ಸೇಮ್ ಪ್ರಮಾಣದಲ್ಲಿ ಎಲ್ಲನೂ ಹಾಕಬೇಕಾಗುತ್ತೆ. ಇದಕ್ಕೂ ಅಷ್ಟೇ, ನಾವು ಆಗ ಹಾಕಿದಂತೆಯೇ 1/4 ಕಪ್ ಆಗುವಷ್ಟು ಅನ್ನ, ಬೆಳ್ತಿಗೆ ಅನ್ನ, ಆಮೇಲಿಂದ 1/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಅವಲಕ್ಕಿ, ಇವೆರಡನ್ನು ಹಾಕಲೇಬೇಕಾಗತ್ತೆ. ಇದಕ್ಕೆ ಬೇಕಾದರೆ ನಿಮಗೆ ವಾಪಸ್ ಹಾಕ್ಬೋದು ಜೀರಿಗೆ, ಆಮೇಲಿಂದ ಏಲಕ್ಕಿ ಪೌಡರ್, ಸ್ವಲ್ಪ ಉಪ್ಪನ್ನು ನಾನು ಹಾಕಿ 1/2 ಕಪ್ ಆಗುವಷ್ಟು ನೀರನ್ನು ಹಾಕಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಇಷ್ಟು ನುಣ್ಣಗೆ ಆಗಬೇಕಿದು. ನೀವು ನೀರು ಹಾಕುವಾಗ ಕೂಡ ಹಾಗೆಯೇ ತುಂಬ ಜಾಗ್ರತೆ ಮಾಡಬೇಕಾಗುತ್ತೆ, ತುಂಬ ನೀರು ಆಗಬಾರ್ದಿದು. ಈಗಾಗಲೇ ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾನ ತಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕಿ ಪಿಂಚಷ್ಟು ಸಾಕು, ಹೆಚ್ಚು ಹಾಕಬೇಡಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಬೇಕಿಂಗ್ ಸೋಡಾ ಎಲ್ಲ ಕಡೆ ಹೊಂದಬೇಕು ಹಿಟ್ಟಲ್ಲಿ. ಹಾಗೆ ಒಂದು 5 ನಿಮಿಷಗಳ ಕಾಲ ಹೀಗೆ ತಿರುಗಿಸಿ ಇಡಿ ಸೈಡಲ್ಲಿ. ಒಂದು 1/4 ಗಂಟೆಗಳ ಕಾಲ ಅದು ಹಾಗೇ ರೆಸ್ಟ್ ಆಗಲಿ. ಇನ್ನು ಈಗ ನಾವು ಈ ಸೈಡಲ್ಲಿ ಬೆಲ್ಲನ ತಗೊಂಡು ಹೆಚ್ಕೊಳ್ತಾ ಇದ್ದೀನಿ ನೋಡಿ. ನೀವು ತುರಿಲೂಬಹುದು ಇದನ್ನು, ಅಥವಾ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತೀರಾದರೆ ಹಾಗೂ ಮಾಡ್ಬೋದು. ಬೆಲ್ಲನ ನಾವು ಪಾಕ ಮಾಡೋದಿಕ್ಕಿಲ್ಲ, ಜಸ್ಟ್ ನೀರು ಹಾಕಿ ಅದು ಕರಗಿದ್ರೆ ಸಾಕಾಗುತ್ತೆ. ಇಲ್ಲಿ ಒಂದು ಬಾಣಲಿ ಮೇಲೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ನಾವು ಆಗಲೇ ಹೆಚ್ಚಿ ಇಟ್ಟಿದ್ದೀವಲ್ಲ ತೆಂಗಿನಕಾಯಿ ಹೋಳುಗಳು, ಅದನ್ನು ಸರಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಹುರ್ಕೊಳ್ಬೇಕು, ಘಮ ಬರಬೇಕದು. ಇದೀಗಾಗಲೇ ಆಗಿದೆ. ಇದನ್ನು ನಾನು ತಟ್ಟೆನಲ್ಲಿ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ. ಇನ್ನು ಅದೇ ಬಾಣಲಿಯಲ್ಲಿ 2 ಸ್ಪೂನ್ ಆಗುವಷ್ಟು ತಿರ್ಗಾ ಎಣ್ಣೆನ ಹಾಕಿ ನಾವು ಈರುಳ್ಳಿನನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಗೋಲ್ಡನ್ ಬಣ್ಣ ಬರಬೇಕದು ಕೂಡ ನೋಡಿ. ಈಗಾಗಲೇ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆಯಲ್ವಾ, ಇದನ್ನು ಕೂಡ ಸೈಡಲ್ಲಿ ಎತ್ತಿಡೋಣ. ಈಗಾಗಲೇ ನೀರುಳ್ಳಿ ಆಗಲಿ ತೆಂಗಿನಕಾಯಿ ಆಗಲಿ ನಾವೆಲ್ಲವನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೀವಿ. ಆಮೇಲೆ ಹಾಗೆಯೇ ಬೆಲ್ಲನ ಕೂಡ ನಾನು ತುರಿದಿಟ್ಟಿದ್ದೀನಿ. 2.5 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ನೀವು ಸ್ವೀಟ್ ಎಷ್ಟು ಬೇಕು ನಿಮಗೆ ಹೊಂದ್ಕೊಂಡು ನೀವು ಹಾಕ್ಕೊಳ್ಬೋದು ಬೆಲ್ಲನ. 2 ಕಪ್ ಅಕ್ಕಿಗೆ 2.5 ಕಪ್ಪು ಬೆಲ್ಲ ಹಿಡಿಸುತ್ತೆ, ಅಷ್ಟು ಬೇಕು. ಈಗ ನೋಡಿ, ನಾನು 1 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1 ಕಪ್ ನೀರು ಸಾಕಾಗುತ್ತೆ 2.5 ಕಪ್ ಬೆಲ್ಲಕ್ಕೆ. ಇಷ್ಟನ್ನು ಹಾಕಿ ಮೀಡಿಯಂ ಫ್ಲೇಮ್ ಇಟ್ಟುಕೊಂಡು ನೀವು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ.
ಈಗಾಗಲೇ ನೋಡಿ ಇದು ಬೆಲ್ಲ ಕರಗಿದೆ. ಇಷ್ಟು ಆದರೆ ಸಾಕು, ಬಿಸಿ ಬಿಸಿದೆ. ಇದನ್ನು ನಾವಿನ್ನೀಗ ಅಕ್ಕಿ ಹಿಟ್ಟಿನ ಮಿಶ್ರಣ ಇದೆಯಲ್ಲ ನಾವು ಮಾಡಿ ಇಟ್ಕೊಳ್ಳೋದಂತೂ, ಅದಕ್ಕೆ ಈಗ ಬಿಸಿ ಬಿಸಿನೇ ಹಾಕಿ ತಿರುಗಿಸ್ತಾ ಬರಬೇಕು. ಇದು ಬಿಸಿ ಇರುವಾಗಲೇ ಹಾಕಬೇಕು, ತಣ್ಣಗಾಗಬಾರ್ದು ಬೆಲ್ಲದ ಪಾಕ. ನೋಡಿ ಈಗಾಗಲೇ ನಾನು ಒಂದು ಸೋಸ್ಕೊಂಡು ಹಾಕ್ತಾ ಇದ್ದೀನಿ, ಸ್ಟ್ರೈನರನ್ನು ತಗೊಂಡಿದ್ದೀನಿ ಅದಕ್ಕೋಸ್ಕರ. ಇದೀಗಾಗಲೇ ಆಗಿದೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕಿನ್ನು. ಸ್ವಲ್ಪನೂ ಗಂಟುಗಳಿಲ್ಲದೆ ಇರೋ ಥರ ನಾವು ಅದನ್ನು ಸೌಟಿಂದ ತಿರುಗಿಸ್ತಾನೆ ಇರಬೇಕಾಗುತ್ತೆ. 5 ನಿಮಿಷಗಳ ಕಾಲ ಇದನ್ನು ಹೀಗೆ ತಿರುಗಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವೀಗಾಗಲೇ ಪಿಂಚಷ್ಟು ಸೋಡಾನೂ ಹಾಕಿದ್ದೀವಿ, ಆಮೇಲಿಂದ ಬೆಲ್ಲದ ಪಾಕನೂ ಹಾಕಿದ್ದೀವಿ ಅಲ್ಲ, ಇದೆಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು. ನೋಡಿ ಈಗಾಗಲೇ ನೋಡಿ ಅಕ್ಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಈ ಥರ ಬಂದರೆ ಸಾಕು. ತುಂಬಾ ನೀರು ಹಾಕಿ ನೀರು ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಕಬ್ಬಿಣದ ಬಾಣಲಿ ನಾನೊಂದು ತಗೊಂಡಿದ್ದೀನಿ. ಇದು ಅಡಿ ಹೊಂಡ ಆಗಿರುತ್ತೆ ನೋಡಿ, ಅಡಿ ಭಾಗ ಫ್ಲ್ಯಾಟ್ ಆಗಿ ಇರಬಾರ್ದು. ಆ ಥರದ ಬಾಣಲಿನ ನಾವು ತಗೊಳ್ಬೇಕು. ಕಬ್ಬಿಣದ ಬಾಣಲಿ ಆದ್ರೇ ಒಳ್ಳೆಯದು. ದಪ್ಪ ತಳ ಇರುವಂತಹ ಬಾಣಲಿನ ನೀವು ತಗೊಂಡು ಇದಕ್ಕೆ ನಾನೀಗ 2 ಸ್ಪೂನಷ್ಟು ಎಣ್ಣೆನ ಹಾಕಿ ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು. ಇದರಲ್ಲಿ ನಮಗೆ ಸರಿಯಾಗಿ ಎದ್ದು ಬರಬೇಕು ಕಲ್ತಪ್ಪಮ್ಮ, ಅದಕ್ಕಾಗಿ ನಾವು ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಚೆನ್ನಾಗಿ ಎದ್ದು ಬರುತ್ತೆ ಮೇಲೆ. ಇದಕ್ಕೆ ನಾನು ಈಗಾಗಲೇ 2 ಸ್ಪೂನನ್ನು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆನಾದರೂ ಹಾಕ್ಬೋದು ಅಥವಾ ನೀವು ತುಪ್ಪನಾದರೂ ಹಾಕ್ಬೋದು. ಇದರ ಮೇಲೆ ನಾವೀಗ ಎಣ್ಣೆಯಲ್ಲಿ ನಾವೀಗಾಗಲೇ ಹುರಿದಿಟ್ಟಿದ್ದೀವಲ್ಲ ತೆಂಗಿನಕಾಯಿ ಹೋಳುಗಳು, ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕಬೇಕು. ಅದರ ಮೇಲಿನ ನಾವೀಗ ಮಾಡಿಟ್ಟಂತಹ ಅಕ್ಕಿ ಹಿಟ್ಟನ್ನು ಹಾಕಬೇಕು. 5 ಸೌಟಷ್ಟು ಹಾಕ್ತಾ ಇದ್ದೀನಿ ನಾನು. ಉರಿ ಮಾತ್ರ ನಾವೀಗ ಹೀಗೆ ಹಾಕಬೇಕಾದ್ರೆ ಮಧ್ಯಮ ಉರಿಯಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ ಸ್ಟವ್ನ. 1-2 ನಿಮಿಷಗಳ ಕಾಲ ಹಾಗೆ ಇಟ್ಟು ಬೆಂದ ನಂತರ ಆಮೇಲೆ ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ, ಇಲ್ಲದಿದ್ದರೆ ತಳ ಸೀದು ಹೋಗುತ್ತೆ. ಇದೀಗಾಗಲೇ ಆಗಿದೆ ನೋಡಿ. ನಾವು ಮುಚ್ಚಳನ ಮುಚ್ಚಿ 1-2 ನಿಮಿಷಗಳ ಕಾಲ ಹಾಗೆ ಬೇಯಬೇಕು. ನಿಮಗೆ ಬೇಕು ಅಂತಂದರೆ ಇದನ್ನು ಉಲ್ಟಾ ಮಾಡಿ ಹಾಕ್ಬೋದು ಅಥವಾ ಹಾಗೇನೂ ಮಾಡ್ಬೋದು. ನೋಡಿ ಕಣ್ಣಾಗಿ ಎಷ್ಟು ತೂತು ಬಿದ್ದಿದೆ ನೋಡಿ, ಅಷ್ಟು ಸೂಪರಾಗಿ ಬಂದಿರುತ್ತೆ. ತಿರ್ಗಾ ನಾವು ಇನ್ನೊಂದು ಮಾಡೋಣ. ಇದಕ್ಕೆ ನಾನೀಗ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಆಮೇಲೆ ಅದಕ್ಕೆ ಕೂಡ ಅಷ್ಟೇ ಆಗ ಹಾಕಿದಂತೆಯೇ ಈರುಳ್ಳಿ ಮತ್ತು ಕಾಯಿ ಹೋಳನ್ನು ಹಾಕಿ ಮತ್ತು ಹಿಟ್ಟನ್ನು ನೋಡಿ ನಾನೀಗ ಡೈರೆಕ್ಟಾಗಿ ಹಾಗೆ ಹಾಕ್ತಾ ಇದ್ದೀನಿ. ಲೆಕ್ಕ ಬೇಕಾದರೆ ನೀವು ಸೌಟಲ್ಲಿ ಹೀಗೆ ಹಾಕಿ ಕೂಡ ಮಾಡಬಹುದು ಅಥವಾ ಹಾಗೇನೂ ಹಾಕಿದರೆ ಏನೂ ಅಡ್ಡಿ ಇಲ್ಲ. ಸ್ವಲ್ಪ ದಪ್ಪ ಆದರೂ ಅಡ್ಡಿಲ್ಲ, ಬೇಯುತ್ತೆ ಇದು. ನೀವು ಮಾತ್ರ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಹಿಟ್ಟು ಹಾಕಬೇಕಾದ್ರೆ ಉರಿನ ಮಧ್ಯಮ ಉರಿಯಲ್ಲೇ ಇಡಬೇಕಾಗುತ್ತೆ. ಆಮೇಲಿಂದ ಲೋ ಫ್ಲೇಮ್ ಮಾಡ್ಬೋದು. 2 ನಿಮಿಷಗಳ ಕಾಲ ಆರಿದ ನಂತರ ನೋಡಿ ಎಷ್ಟು ಸುಲಭವಾಗಿ ತೆಗೆಯೋದಿಕ್ಕೆ ಬರುತ್ತೆ. ಒಂದು ಸ್ವಲ್ಪನೂ ತಳ ಹಿಡಿಯಲ್ಲ. ಯಾವುದೇ ಕಾರಣಕ್ಕೂ ಊರಿನ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಹೈ ಫ್ಲೇಮ್ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ, ತಳ ಸೀದು ಹೋಗ್ಬೋದು, ಕಪ್ಪಗಾಗುತ್ತೆ, ಆಮೇಲೆ ನಿಮಗೆ ಕಲ್ತಪ್ಪಮ್ ಸರಿಯಾಗಿ ಬರಲ್ಲ. ಈ ಥರ ನಾವು ಎಣ್ಣೆ ಹಾಕಿ ಅದರ ಮೇಲಿಂದ ಈರುಳ್ಳಿ ಪೀಸಸ್ ಆಮೇಲೆ ತೆಂಗಿನಕಾಯಿ ಹೋಳುಗಳಿದೆಯಲ್ಲ ಅದನ್ನು ಹಾಕಲೇಬೇಕಾಗತ್ತೆ. ಹಾಕಿದ ನಂತರನೇ ನಾವು ಹಿಟ್ಟನ್ನು ಹಾಕಬೇಕು. ಒಂದು ವೇಳೆ ನೀವು ಹಾಗೇನೇ ಎಣ್ಣೆಯಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಹಾಕಿದರೆ ಅದು ಸರಿಯಾಗಿ ಎದ್ದು ಬರಲ್ಲ, ನಿಮಗೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಮತ್ತು ತೆಂಗಿನಕಾಯಿ ಹೋಳನ್ನು ನೀವು ಕಂಪಲ್ಸರಿಯಾಗಿ ಹಾಕಲೇಬೇಕಾಗತ್ತೆ. ಈಗಾಗಲೇ ನೋಡ್ಬೋದು ನೀವು, 3ನೇದು ಕೂಡ ರೆಡಿಯಾಗಿದೆ. ಯಾವ ಥರ ಬಂದಿದೆ ಅಂತ ನೋಡ್ಬೋದು. ತುಂಬಾ ಕಣ್ಣಾಗಿ ಅಷ್ಟು ಸೂಪರಾಗಿ ಬಂದಿದೆ 3ನೇದು ಕೂಡ. ಈಗಾಗಲೇ ನಾನು ಎಲ್ಲನ ಮಾಡಿ ಇಟ್ಟಿದ್ದೀನಿ. ಟೋಟಲ್ ಆಗಿ ನನಗೆ 8 ಅಪ್ಪಮ್ಮ ಆಗಿದೆ 2 ಕಪ್ ಅಳತೆಯ ಅಕ್ಕಿಯಲ್ಲಿ. ನೀವು ನೋಡ್ತಾ ಇರ್ಬೋದು ಸೂಪರಾಗಿ ಸಾಫ್ಟಾಗಿ ಎಷ್ಟು ತೂತು ಬಿದ್ದು ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ತಾ ಇರಬಹುದು ನೀವು. ನೋಡಿದ್ರೆಲ್ಲ ಕಬ್ಬಿಣದ ಬಾಣಲೆಯನ್ನು ಉಪಯೋಗಿಸ್ಕೊಂಡು ಯಾವ ಥರ ಕಲ್ತಪ್ಪಮ್ಮನ್ನು ಮಾಡೋದು ಅಂತ. ತುಂಬಾ ಸೂಪರ್ ಆಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಇನ್ನು ನಾವು ಕಲ್ತಪ್ಪಮ್ಮ ಮಾಡಬೇಕಾದ್ರೆ ಹಲವಾರು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾನು ಅಕ್ಕಿನ 2 ಕಪ್ ಆಗುವಷ್ಟು ತಗೊಂಡಿದ್ದೀನಿ. 2 ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಅನ್ನನ ಹಾಕಬೇಕಾಗತ್ತೆ. ಬೆಳ್ತಿಗೆ ಅನ್ನನ ತಗೊಂಡಿದ್ದೆ ನಾನು. ಆಮೇಲಿಂದ 1/4 ಕಪ್ ಆಗುವಷ್ಟು ಅವಲಕ್ಕಿನ ಹಾಕಲೇಬೇಕು. ಇವೆರಡನ್ನು ನೀವು ಕಂಪಲ್ಸರಿಯಾಗಿ ಹಾಕದೇ ಇದ್ದರೆ ಈ ಥರ ಸ್ಪಾಂಜಿಯಾಗಿ ಆಮೇಲಿಂದ ಜೇನುಗೂಡು ಥರ ಲೇಯರ್ಸ್ ಬರಲ್ಲ. ಇನ್ನು ನಾವು ಉರಿಯಲ್ಲಿ ಇಟ್ಟು ಬೇಯಿಸಬೇಕಾದ್ರೂ ಹಾಗೆಯೇ ನಾವು ಹಿಟ್ಟನ್ನು ಹಾಕುವಾಗ ಒಮ್ಮೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆಮೇಲಿಂದ ಲೋ ಫ್ಲೇಮಲ್ಲೇ ಬೇಯಿಸಬೇಕಾಗುತ್ತೆ. ಇನ್ನು ಬಾಣಲಿ ಅಡಿ ಹೊಂಡ ಇರಬೇಕು, ಫ್ಲ್ಯಾಟ್ ಆಗಿ ಇರಬಾರ್ದು, ಆ ಥರದ್ದನ್ನೇ ನೀವು ತಗೊಳ್ಬೇಕು. ಇನ್ನು ಕೇರಳನಲ್ಲಿ ಇದು ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಆಗಿರುತ್ತೆ. ನೀವು ಇದನ್ನು ಇವತ್ತು ಮಾಡಿದ್ರೆ ಇನ್ನೊಂದು 2 ದಿವಸಗಳ ಕಾಲ ಹಾಗೇ ಇಟ್ಟು ತಿನ್ಬೋದು, ಹೊರಗಡೆ ಇಡ್ಬೋದು, ಏನು ಕೆಡಲ್ಲ ಇದು. ಇನ್ನು ಈ ಕಲ್ತಪ್ಪಮ್ಮಂತೂ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲ ವಯಸ್ಸಿನವರು ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ಸ್ವೀಟನ್ನು.
ನೀವು ಸಂಜೆಗಾದರೂ ಮಾಡಬಹುದು ಅಥವಾ ಬೆಳಗ್ಗೆಗಾದರೂ ಮಾಡಬಹುದು, ಯಾವುದಕ್ಕಾದರೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೇರಳದ ಈ ಟ್ರೆಡಿಷನಲ್ ಸ್ವೀಟ್ ರೆಸಿಪಿನ ನೋಡ್ಕೊಂಡು ಬಂದ್ರಲ್ಲ ಹೇಗೆ ಮಾಡೋದು ಅಂತ. ಸೂಪರ್ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಕೇಕ್ ಥರ ಬಂದಿರುವಂತಹ ಈ ಸ್ವೀಟ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.